ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ದ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ತುಂಬಾ ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡಿದ್ದೀನಿ. ಎಲ್ರಿಗೂ ಸ್ವಿಟ್ಜರ್ಲ್ಯಾಂಡ್ನ ಮತ್ತೊಂದು ಎಪಿಸೋಡ್ಗೆ ಸ್ವಾಗತ. ಇವತ್ತು ನಾವು ಸ್ಟೂಸ್ ಅನ್ನೋ ಒಂದು ಪ್ಲೇಸಲ್ಲಿ ಇದ್ದೀವಿ. ಇವತ್ತು ಹೈಕ್ ಮಾಡ್ತಾ ಇದ್ದೀವಿ. ಹೈಕ್ ಮಾತ್ರ ತುಂಬಾ ಫೇಮಸ್ ಇದೆ, ತುಂಬ ಚೆನ್ನಾಗಿರುತ್ತೆ ಮೇಲ್ಗಡೆಯಿಂದ ವ್ಯೂ. ಸೊ ಹಾಗಾಗಿ ಹೈಕ್ ಮಾಡೋಣ ಅಂತ ಬಂದಿದ್ದೀವಿ. ಹಾಗೆ ಇನ್ನೊಂದು ಎಕ್ಸ್ಪೀರಿಯನ್ಸ್ ಮಾಡೋದಿತ್ತು. ಏನಂತ ಹೇಳಿದ್ರೆ, ನಾವು ಇದೀವಲ್ಲ ಸಿಸಿಕೋನ್ ಊರು, ಆ ಊರಿಂದ ಕೂಡ ಇಲ್ಲಿ ಡೈರೆಕ್ಟ್ ಈ ಏನೋ ಸ್ಟೂಸ್ ಅನ್ನೋ ಪ್ಲೇಸಿಗೆ ಕೇಬಲ್ ಕಾರ್ ಅಥವಾ ಫ್ಯೂನಿಕ್ಯುಲರ್ ಅಲ್ಲಿ ಬರ್ಬೋದಿತ್ತು. ಬಟ್ ನಾವು ವರ್ಲ್ಡ್ ಸ್ಟೀಪೆಸ್ಟ್ ಫ್ಯೂನಿಕ್ಯುಲರ್ ಅಲ್ಲಿ ಹೋಗೋಣ, ಇದೊಂದು ಡಿಫ್ರೆಂಟ್ ಎಕ್ಸ್ಪೀರಿಯನ್ಸ್ ಆಗಿರುತ್ತೆ, ಈ ಎಕ್ಸ್ಪೀರಿಯನ್ಸ್ ಮಾಡೋಣ ಅಂತ ಹೇಳ್ಬಿಟ್ಟು ಇಲ್ಲಿಗೆ ಬಂದ್ವಿ. ಹಿಂದೆ ನೋಡ್ತಿರ್ಬೋದು ಸ್ಟೂಸ್ ಬ್ಯಾನ್ ಇದೆ, ಸೊ ಅಲ್ಲಿಗೆ ಹೋಗಿ ಟಿಕೆಟ್ ತಗೊಬೇಕು. ಬನ್ನಿ, ಅಲ್ಲಿ ಟಿಕೆಟ್ ತಗೊಂಡು ವರ್ಲ್ಡ್ ಸ್ಟೀಪೆಸ್ಟ್ ಫ್ಯೂನಿಕ್ಯುಲರ್ನ ಎಕ್ಸ್ಪೀರಿಯನ್ಸ್ ಮಾಡಕ್ಕೆ ಹೋಗೋಣ. ಸ್ವಿಟ್ಜರ್ಲ್ಯಾಂಡ್ ನಿಜವಾಗಿಯೂ ಭೂಲೋಕದ ಸ್ವರ್ಗವೇ. ಇಲ್ಲಿ ಪ್ರಯಾಣ ಮಾಡುವಾಗ ಇದು ನಿಜವಾಗಿಯೂ ಕನಸಿನ ಲೋಕ ಅಂತ ಅನಿಸುತ್ತೆ. ಪ್ರತಿ ಕಿಟಕಿ ದೃಶ್ಯವು ನೈಸರ್ಗಿಕ ಚಿತ್ರಕಲೆಯಂತೆ ಕಾಣಿಸುತ್ತೆ. ಹಾಗೆ ಹಸಿರು ತೋಟಗಳು ಮತ್ತು ಶಾಂತ ಸರೋವರಗಳು ಮನಸ್ಸನ್ನ ತಜ್ಞಿಸುತ್ತವೆ. ಅತ್ಯಂತ ಶುದ್ಧವಾದ ಗಾಳಿ, ತಂಪಾದ ಹವಾಮಾನ ಎಲ್ಲವೂ ಮನಸ್ಸಿಗೆ ಹೊಸ ಶಕ್ತಿ ನೀಡುತ್ತವೆ. ಇಂಥ ಸ್ವರ್ಗನ ನಾವು ನಿಮಗೆ ತೋರಿಸೋ ಪ್ರಯತ್ನ ಮಾಡ್ತಿದ್ದೀವಿ. ಈ ವಿಡಿಯೋ ಇಷ್ಟ ಆದರೆ ಶೇರ್ ಮಾಡಿ, ಲೈಕ್ ಮಾಡಿ. ಹಾಗೆ ನೀವು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈಗಲೇ ಹೋಗಿ ಸಬ್ಸ್ಕ್ರೈಬ್ ಆಗಿ. ಇವಾಗ ಸ್ಟೂಸ್ ಪಾರ್ಕಿಂಗ್ ಪ್ಲೇಸ್ ಹತ್ರ ಬಂದ್ವಿ. ಇಲ್ಲಿ ನಮ್ಮ ಕಾರ್ನ ಪಾರ್ಕ್ ಮಾಡಿ ನೆಕ್ಸ್ಟ್ ಹೈಕ್ ಮಾಡಬೇಕು. ಇವರೆಲ್ಲ ಬಂದಿರೋದು ಹೈಕ್ ಮಾಡೋದಕ್ಕೆನಾ? ಆಲ್ರೆಡಿ ಎಷ್ಟೊಂದು ಕಾರ್ಗಳೆಲ್ಲ ನಿಂತಿದೆ ನೋಡಿ. ನಾವಿವಾಗ ಈ ಪಾಯಿಂಟಲ್ಲಿ ಇದ್ದೀವಿ. ಈ ಪಾಯಿಂಟಿಂದ ಇಲ್ಲಿವರೆಗೆ ನೋಡಿ, ಇದು ವರ್ಲ್ಡ್ ರೆಕಾರ್ಡ್ ಕೂಡ ಆಗಿದೆ. ಈ ಥರ ಸ್ಟೀಪೆಸ್ಟ್ ಫ್ಯೂನಿಕ್ಯುಲರ್ನ ತಗೊಂಡು ಇಲ್ಲಿ ಒಂದು ವಿಲೇಜ್ಗೆ ಹೋಗ್ತೀವಿ. ಸೊ ಮತ್ತೊಂದು ಸ್ವಿಟ್ಜರ್ಲ್ಯಾಂಡ್ನ ವಿಲೇಜ್ನ ಎಕ್ಸ್ಪ್ಲೋರ್ ಮಾಡೋಣ. ಸೊ ಅದು ಇನ್ನೂ ಡಿಫ್ರೆಂಟ್ ಆಗಿರುತ್ತೆ. ನಾವೆಲ್ಲ ಕೆಳಗಡೆ ಇರೋದು ವಿಲೇಜ್ಗಳನ್ನ ಎಕ್ಸ್ಪ್ಲೋರ್ ಮಾಡಿದ್ವಿ, ಇದು ಬೆಟ್ಟದ ಮೇಲ್ಗಡೆ ಇರೋ ವಿಲೇಜ್ನ ಎಕ್ಸ್ಪ್ಲೋರ್ ಮಾಡೋಣ. ಸೊ ಆ ವಿಲೇಜ್ನ ಸ್ವಲ್ಪ ಎಕ್ಸ್ಪ್ಲೋರ್ ಮಾಡಿಕೊಂಡು ಅಲ್ಲಿಂದ ಮತ್ತೆ ಫುಲ್ಲು ಅಲ್ಲಿ ಓಪನ್ ಕೇಬಲ್ ಕಾರ್ ತೊಗೊಂಡು ಮೌಂಟೇನ್ ಮೇಲ್ಗಡೆ ಹೋಗೋಣ, ಫುಲ್ ಹೈಕ್ ಮಾಡೋಣ ಅಲ್ಲಿಂದ. ಮತ್ತೆ ಈ ಕಡೆ ಬಂದು ಈ ಕಡೆಯಿಂದ ಮತ್ತೆ ಕೇಬಲ್ ಕಾರ್ ಅಥವಾ ಫ್ಯೂನಿಕ್ಯುಲರ್ ಯಾವ್ದಿರುತ್ತೆ ಅದನ್ನು ತಗೊಂಡು ಮತ್ತೆ ಕೆಳಗಡೆ ಬರೋಣ. ಬನ್ನಿ, ಇವಾಗ ಟಿಕೆಟ್ ತಗೊಬೇಕು. ಬನ್ನಿ ಟಿಕೆಟ್ ತಗೊಳ್ಳೋಣ. ಓ ಮೈ ಗಾಡ್, 126 euros ಇಬ್ರಿಗೆ. Day pass. Okay, how many times I can? Okay, but we must have time. Okay. ನೋಡಿ, ಬಂದಂಗೆನೆ ಮಕ್ಕಳುಗಳಿಗೆ ದೊಡ್ಡವ್ರಿಗೂ ಎಲ್ಲರಿಗೂ ಆಟ ಆಡೋದಕ್ಕೆ ಈ ಥರ ಇಟ್ಟಿದ್ದಾರೆ. ಸದ್ಯ ಇವಾಗ ಸ್ವಲ್ಪ ಬಿಸಿಲು ಬರ್ತಾ ಇದೆ, ಬಟ್ ಮೇಲ್ಗಡೆ ಸ್ವಲ್ಪ ಚಳಿ ಕೂಡ ಇದೆ.
ಬಂತಾ? ಇನ್ನೊಂದು ಬಂದಿದೆ ಚೀನಿ. ಅಯ್ಯೋ, ಮತ್ತೆ 2 ಆಚೆ ಬಂತಲ್ಲ. ಇವಾಗ ನಾನು ಆಗಲೇ ಹೇಳ್ದಂಗೆ ಒಂದು ಮಧ್ಯದಲ್ಲಿ ಒಂದು ಊರಿದೆ, ಆ ಊರಿಗೆ ಬಂದಿದ್ದೀವಿ. ಆಗಲೇ ಈ ಊರಲ್ಲಿ ನಮಗೆ ಗಂಟೆ ಸದ್ದು ಕೇಳಿಸ್ತಿದೆ. ಯಾವುದು ಗೊತ್ತಾ? ಹಸುಗಳಿಗೆ ಕಟ್ಟಿರ್ತಾರಲ್ಲ ಅದು. ಸೊ ಬನ್ನಿ, ಇವಾಗ ಎಷ್ಟು ಹಸುಗಳಿದೆ ಗೊತ್ತಾ? ಸೊ ಇಲ್ಲಿನ ಮನೆಗಳು ನೋಡೋಣ, ಹಸುಗಳನ್ನೆಲ್ಲ ನೋಡಿಕೊಂಡು ಮತ್ತೆ ನೆಕ್ಸ್ಟ್ ಸ್ಟಾಪ್ ಹೋಗೋಣ. ಬನ್ನಿ. ನಂಗಂತೂ ಗಂಟೆ ಸದ್ನ ಕೇಳೋದಿಕ್ಕೇನೆ ಒಂಥರ ಸಖತ್ ಖುಷಿ ಆಗ್ತಿದೆ. ಕೇಳಿಸ್ಕೊಳ್ಳಿ ನೀವು. ನಾವು ಸ್ಟೀಪೆಸ್ಟ್ ಫಿನಿಕ್ಯುಲರ್ನ ಎಕ್ಸ್ಪೀರಿಯನ್ಸ್ ಮಾಡಬೇಕಾಗಿದ್ರಿಂದ ಅದರಲ್ಲಿ ಬಂದ್ವಿ. ಅಮೇಝಿಂಗ್ ಆಗಿದೆ ಈ ಊರು ಮಾತ್ರ. ಆ ಮೋಡ ಕವಿದ ಹಸಿರು ಬೆಟ್ಟಗಳು, ಕೆಳಗಡೆ ಪೈನ್ ಟ್ರೀಸ್ಗಳು, ಹಾಗೆ ಅದ್ರ ಕೆಳಗಡೆ ಬ್ಯೂಟಿಫುಲ್ ಆಗಿರೋ ಸ್ವಿಟ್ಜರ್ಲ್ಯಾಂಡ್ ಮನೆಗಳು. ಇದನ್ನೆಲ್ಲ ನೋಡಿ ನಿಮ್ಗೆ ಏನ್ ಅನಿಸ್ತಿದೆ ಕಾಮೆಂಟ್ ಮಾಡಿ ಹೇಳಿ. ಇಲ್ಲಿ ನೋಡಿ ಮನೆಗಳು ಇವ್ರದ್ದು. ಇದೆಲ್ಲ ಫಾರ್ಮರ್ಸ್ ಮನೆಗಳು ಅನ್ಸುತ್ತಲ್ಲ ಮೋಸ್ಟ್ಲಿ. ಹಸುಗಳಿದೆ ಇಲ್ಲೆಲ್ಲ ಬಿಟ್ಟಿದ್ದಾರೆ ಅಂದರೆ ಇದೆಲ್ಲ ಅವ್ರ ಮನೆಗಳೇ ಇರುತ್ತೆ. ಎಲ್ಲ ಲಾಸ್ಟ್ ಹಸುಗಳನ್ನ ನೋಡ್ಕೊಂಬಿಡಿ, ಬಾಯ್ ಬಾಯ್ ಹೇಳಿ ಮುಂದೆ ಹೋಗೋಣ. ಈ ಹಸುಗಳಿಗೆ ಬಾಯ್ ಹೇಳಿ, ಅಲ್ಲಿ ಮುಂದೆ ಇನ್ನ ಬೇರೆ ಬೇರೆ ಹಸುಗಳು ಸಿಗುತ್ತೆ, ಮಾತಾಡ್ಸ್ಕೊಂಡು ಹೋಗೋಣ. ನಂಗಂತೂ ಈ ಥರ ಪ್ಲೇಸಿಗೆ ಬಂದರೆ ಎಷ್ಟು ಖುಷಿ ಅಂತೀರಾ. ಯಾವ ಸಿಟಿ ಎಕ್ಸ್ಪ್ಲೋರ್ ಮಾಡೋದ್ರಲ್ಲೂ ಇಷ್ಟೊಂದು ಖುಷಿ ಸಿಗಲ್ಲ. ಆ ಥರ ಖುಷಿ ಇದೆ ಇದರಲ್ಲಿ. 4 ಮಕ್ಕಳು ಒಂದೇ ಹೈಟು. ಎಷ್ಟು ಪುಟ್ಟ ಮಕ್ಕಳನ್ನ ಹೆಂಗೆ ಹೈಕ್ ಕರ್ಕೊಂಡು ಹೋಗ್ತಿದ್ದಾರೆ. ಅದು ಅವ್ರಗಳಿಗೆ ಬ್ಯಾಗ್ಗಳು, ಅವ್ರ ಬ್ಯಾಗ್ಗಳನ್ನ ಅವರೇ ಹಾಕೋಬೇಕು. ನೋಡಿ ಇದೆಲ್ಲ ಇದೇ ಥರ ಇದೇನೆ. ಇದಕ್ಕೆ ಗ್ರಾಸ್ ಅಂದರೆ ತುಂಬ ಇಷ್ಟ. ಗ್ರಾಸ್ ತಿಂತಾ ಇರುತ್ತೆ. ಇದೆಲ್ಲ ಬೇರೆಯವ್ರ ಕೌವು, ಅದು ಬೇರೆಯವ್ರ ಕೌವು, ಬಟ್ ಒಟ್ಟಿಗೆ ಈ ಥರ ಗ್ರೇಜಿಂಗ್ ಬಿಡ್ತಾರೆ. ಫ್ರೆಂಡ್ಸ್ ಆಗಲಿ ಅಂತ. ಕರೆಕ್ಟ್, ಅವರೆಲ್ಲ ಫ್ರೆಂಡ್ಸ್ ಇವರೆಲ್ಲ ಅಂತ. ನೋಡಿ ಈಗ ಬಾ ಬಾ ಹಾ, ಇದು ಏನಕ್ಕೆ ಇದು ಗೇಟ್ ತರ ಹಾಕಿದ್ದಾರೆ? ಓ ಚಿನ್ನಿ, ನಾವು ಇದ್ರೊಳಗಡೆ ಹೋಗ್ಬೋದು. ಪಿಕ್ನಿಕ್ ಸ್ಪಾಟ್ ತರ ಇದೆ. ಬಂದು ಫುಡ್ ಎಲ್ಲ ತಗೊಬಂದು ಇಲ್ಲಿ ಕುತ್ಕೊಂಡು ತಿನ್ಬೋದು. ನೋಡಿ ಈ ಪಾಂಡಲ್ಲಿ ಫಿಶಿಂಗ್ ಕೂಡ ಮಾಡ್ತಿದ್ದಾರೆ. ಹಾಗೆ ಅಲ್ಲೂ ಒಬ್ರು ಫಿಶಿಂಗ್ ಮಾಡ್ತಿದ್ದಾರೆ. ತುಂಬಾ ಜನ, 4-5 ಜನ ಫಿಶಿಂಗ್ ಮಾಡ್ತಿದ್ದಾರೆ. ಏನೋ ಕಾಂಪಿಟೇಷನ್ ಇರಬೇಕು, ಎಲ್ಲ ಒಟ್ಟಿಗೆ ಮಾಡ್ತಿದ್ದಾರೆ ಅಂದ್ರೆ ಅಮೇಝಿಂಗ್. ಇಲ್ಲಿ ನಮ್ಮ ಕ್ಯಾಮ್ರಾಮ್ಯಾನ್ ಉದಯ್ ಕುಮಾರ್ ಅವರು ಫೋಟೋಸ್ ತೆಗಿತಿದ್ದಾರೆ, ನೇಚರ್ ಫೋಟೋಗ್ರಫಿ ಮಾಡ್ತಿದ್ದಾರೆ. ಮನೆಗಳು ನೋಡಿ ಈ ಕಡೆ ಸೈಡ್ ಹೇಗಿದೆ ಅಂತೇಳಿ. ಇದು
ಏನಿರ್ಬೋದು ಏನೋ ಗೊತ್ತಾಗ್ತಿಲ್ಲ. ಹೋಟೆಲ ಏನೋ ಇದೆ ಅನಿಸುತ್ತೆ. ಇಲ್ಲೂ ಇದೆ. ಯಾವ ಕಡೆ ಹೋಗೋದು? ನಾವಿಲ್ಲಿ ಬಂದಿದ್ದೀವಿ. ಅಲ್ಲಿ ಮೇಲ್ಗಡೆ ಹೋಗಿ ನಡ್ಕೊಂಡು ಹೋಗ್ಬೇಕು. ಹೌದಾ? ಅಲ್ಲಿ ಓಕೆ, ಈ ಕಡೆ ಸ್ಟ್ರೇಟ್ ಅಂತೆ. ಬನ್ನಿ. ಆ ಕಡೆನೂ ಸ್ಟ್ರೈಟೇ. ಆ ಕಡೆನೂ ಸ್ಟ್ರೇಟಾ? ಆ ಕಡೆನೂ ಸ್ಟ್ರೇಟ್, ಈ ಕಡೆನೂ ಸ್ಟ್ರೇಟ್. ಹೋಗೋಣ. ಇದು ರೆಸ್ಟೋರೆಂಟ್. ಇದು ಜೂನಲ್ಲೇ ಇಷ್ಟೊಂದು ಚಳಿ ಇದೆ. ಇನ್ನು ವಿಂಟರಲ್ಲಂತೂ ಸಿಕ್ಕಾಪಟ್ಟೆ ಚಳಿ ಇರುತ್ತೆ ಅನ್ಸುತ್ತೆ ಇಲ್ಲಿ. ಇದು ಸ್ವಿಸ್ನ ಒಂದು ಮೌಂಟೇನ್ ವಿಲೇಜ್. ಇದು ಸಮುದ್ರ ಮಟ್ಟದಿಂದ ಸುಮಾರು 1300 ಮೀಟರ್ ಎತ್ತರದಲ್ಲಿದೆ. ಹಾಗೆ ಇಲ್ಲಿಗೆ ನಾವು ಬಸ್ ಅಥವಾ ಕಾರಲ್ಲಿ ಬರೋಕ್ಕಾಗೋದಿಲ್ಲ. ಸ್ಟೂಸ್ಬಾನ್ ಮುಖಾಂತರವೇ ನಾವು ಈ ಹಳ್ಳಿನ ಪ್ರವೇಶ ಮಾಡಬೇಕು. ಯಾಕಂದರೆ ಇದು ವಾಹನ ರಹಿತ ಹಳ್ಳಿ, ಹಾಗಾಗಿ ಇದು ತುಂಬಾ ಶಾಂತವಾಗಿ ಕೂಡ ಇದೆ. ನಾನು ಆಗಲೇ ಹೇಳ್ದಂಗೆ ಈ ಹಳ್ಳಿ ಕಾರ್ ಫ್ರೀ ವಿಲೇಜ್ ಅಂತ ಪ್ರಸಿದ್ಧವಾಗಿದೆ ನೋಡಿ. ಹಾಗೆ ಇನ್ನೊಂದು ಶಾಕಿಂಗ್ ನ್ಯೂಸ್ ಏನಂದರೆ ಪರ್ಮನೆಂಟ್ ರೆಸಿಡೆಂಟ್ಸ್ ಎಷ್ಟು ಇದ್ದಾರೆ ಅಂದರೆ 150 ಜನ ಅಷ್ಟೇ. ಹಾಗೆ ಇಲ್ಲಿ ಗೆಸ್ಟ್ ಅಕೊಮಡೇಷನ್ ಬೆಡ್ಸ್ ಅಂತ 2200 ಇದೆ. ಟೋಟಲ್ ಒಂದು 2500 ಜನ ಇದ್ದಾರೆ ಅನ್ಕೋಬಹುದು ಈ ಹಳ್ಳಿಯಲ್ಲಿ. ಹಾಗೆ ಇಲ್ಲಿ ವಿಂಟರ್ ಅಲ್ಲಿ ಸ್ಕೀಯಿಂಗ್, ಸ್ನೋ ಬೋರ್ಡಿಂಗ್ ಈ ತರ ಮುಂತಾದ ಕ್ರಿಯಾಕಲಾಪಗಳು ಕೂಡ ಜನಪ್ರಿಯವಾಗಿದೆ. ಇವಾಗ ನಾವು ಎಕ್ಸ್ಪ್ಲೋರ್ ಮಾಡಿದ್ದು ಹಳ್ಳಿ ಇದೇನೆ. ಅಲ್ಲೆಲ್ಲ ಓಡಾಡಿಕೊಂಡು ಹಸುಗಳು ನೋಡಿಕೊಂಡು ಇವಾಗ ಮೇಲ್ಗಡೆ ಬಂದಿದ್ದೀವಿ. ಇದಿಷ್ಟು ನೋಡಿದ್ವಿ, ಬಟ್ ಆ ಕಡೆ ಸೈಡ್ ಇರೋದು ಹೋಗೋಕ್ಕಾಗಿಲ್ಲ. ಆಲ್ರೆಡಿ ಎಷ್ಟು ಜನ ಬಂದಿದ್ದಾರೆ ನೋಡಿ. ಇನ್ನು ತುಂಬ ಜನ ಮೇಲ್ಗಡೆ ಹೋಗಿದ್ದಾರೆ. ಫುಲ್ಲು ಅಪ್ಪಿದೆ. ಇಲ್ಲಿ ಸ್ವಲ್ಪ ಸುಸ್ತಾಗುತ್ತೆ. ಫ್ಲ್ಯಾಟ್ ಪಾತ್ ಇದ್ದಿದ್ರೆ ಅಷ್ಟೊಂದೇನು ಸುಸ್ತಾಗ್ತಿರ್ಲಿಲ್ಲ, ಬೇಗ ಹೋಗ್ಬೋದಿತ್ತು. ಬಟ್ ಇದು ಅಪ್ಪಿದೆ. ಕೆಳಗಡೆಯಿಂದನೂ ಬರೀ ಅಪ್ಪಲ್ಲೇ ಬಂದಿದ್ದೀವಿ ಮೇಲ್ಗಡೆವರೆಗೂ. ಮೇಲೆ ಹೇಗಿರುತ್ತೆ ನೋಡೋಣ. ಇದೇನಿದು ಸಡನ್ ಆಗಿ ಬೇರೆ ಹಳ್ಳಿಗೆ ಬಂದ್ರು ಅಂತ ನೋಡ್ತಿದ್ದೀರಾ? ಇದು ನಮ್ಮ ಪ್ರೀವಿಯಸ್ ವಿಡಿಯೋ ಕ್ಲಿಪ್ಸ್. ಈ ವಿಡಿಯೋಗೆ ತುಂಬಾ ಒಳ್ಳೆ ರೆಸ್ಪಾನ್ಸ್ ಬಂದಿದೆ. ತುಂಬಾ ಜನ ವಿಡಿಯೋ ತುಂಬಾ ಚೆನ್ನಾಗಿದೆ, ತುಂಬಾ ಚೆನ್ನಾಗಿ ತೆಗ್ದಿದ್ದೀರಾ ಅಂತೆಲ್ಲ ಹೇಳಿದ್ದೀರಾ. ಈ ವಿಡಿಯೋ ನೋಡಿಲ್ಲ ಅಂತ ಹೇಳಿದ್ರೆ ಹೋಗಿ ಚೆಕ್ ಮಾಡಿ, ತುಂಬಾನೇ ಇಷ್ಟ ಆಗುತ್ತೆ ನಿಮಗೆ. ನಾನಂತೂ 100% ಗ್ಯಾರಂಟಿ ಕೊಡ್ತೀನಿ ನಿಮ್ಗೆ ಈ ವಿಡಿಯೋ ಇಷ್ಟ ಆಗುತ್ತೆ ಅಂತ ಹೇಳಿ. ಹಾಗೆ ತುಂಬಾ ಜನ ನಾವು ಸ್ವಿಟ್ಜರ್ಲ್ಯಾಂಡ್ ಅಲ್ಲಿ ತುಂಬಾ ಪ್ಲೇಸಸ್ ನ ನೋಡಿದೀವಿ, ಬಟ್ ಈ ತರ ಒಂದು ಪ್ಲೇಸ್ ಇದೆ ಅಂತಾನೂ ಗೊತ್ತಿರಲಿಲ್ಲ. ಈ ಪ್ಲೇಸ್ ಅಂತೂ ತುಂಬಾನೇ ಬ್ಯೂಟಿಫುಲ್ ಆಗಿದೆ. ಈ ತರ ವಿಡಿಯೋಸ್ ನಾವು ಮುಂಚೆ ನೋಡೇ ಇರಲಿಲ್ಲ. ಕೆಲವೊಂದಷ್ಟು ಜನ ನಾನು ನೋಡಿರೋ ವಿಡಿಯೋದಲ್ಲಿ ಬೆಸ್ಟ್ ವಿಡಿಯೋ ಇದು ಅಂತ ಹೇಳಿದ್ದೀರಾ. ಹಾಗೆ ತುಂಬ ಜನ ಕನ್ನಡ ಯೂಟ್ಯೂಬ್ ಚಾನಲಲ್ಲಿ ಈ ಥರ ವಿಡಿಯೋಸೇ ನೋಡಿರಲಿಲ್ಲ, ಅಷ್ಟು ಚೆನ್ನಾಗಿದೆ, ಅಷ್ಟು ಚೆನ್ನಾಗಿ ಬಂದಿದೆ ವಿಡಿಯೋ ಅಂತ ಕಾಮೆಂಟ್ ಮಾಡಿ ಹೇಳಿದ್ದೀರಾ. ಇದನ್ನೆಲ್ಲ ಕೇಳಿ ನಮಗಂತೂ ಸಿಕ್ಕಾಬಟ್ಟೆ ಖುಷಿ ಆಯಿತು. ಎಲ್ರಿಗೂ ಥ್ಯಾಂಕ್ ಯು ಸೋ ಮಚ್. ಇಲ್ಲಿ ಒಂದು ಪಾಯಿಂಟ್ಗೆ ಬಂದು ಇಲ್ಲಿ ಬೇಕು ಅಂದರೆ ಕೂತ್ಕೊಂಡು ರೆಸ್ಟ್ ಮಾಡ್ಬೋದು. ರೆಸ್ಟ್ ಮಾಡಿ ನೆಕ್ಸ್ಟು ಇನ್ನು ಮುಂದೆ ಹೋಗಬೇಕು ಕೇಬಲ್ ಕಾರ್ ಪಾಯಿಂಟ್ಗೆ. ಇಲ್ಲೇ ಮುಂದೆ ಇದೆ ಬಾಚಿನಿ. ಮಕ್ಳುಗಳಿಗೆ ಆಟ ಆಡೋದಕ್ಕೆ ಅಂತ ಬೇರೆ ಮಾಡಿದ್ದಾರೆ ಇಲ್ಲಿ. ಮಕ್ಳು ಜೊತೆ ಬಂದರೆ ಒಂದು ಬ್ರೇಕ್ ತಗೊಂಡೇ ಹೋಗಬೇಕು. ಮೇಲ್ಗಡೆ ಬರುತ್ತೆ ಅನ್ಸುತ್ತಲ್ಲ ಓಪನ್ ಮಾಡಿದ್ರೆ. ಈ ವಿಡಿಯೋನ ಇಲ್ಲಿಗೆ ಮುಗಿಸೋಣ. ತುಂಬ ಲೆಂತಿ ಆದರೆ ಜನ ಸ್ಕಿಪ್ ಮಾಡಿಬಿಡ್ತಾರೆ, ನೋಡಲ್ಲ. ಮೋಸ್ಟ್ಲಿ ಲಾಸ್ಟ್ ವಿಡಿಯೋ ತುಂಬ ಲೆಂತಿ ಆಯಿತು ಅಂತ ಅನಿಸುತ್ತೆ, ಹಾಗಾಗಿ ತುಂಬ ಜನ ಸ್ಕಿಪ್ ಮಾಡಿದ್ದಾರೆ. ಸ್ಕಿಪ್ ಮಾಡೋದ್ರಿಂದ ರೀಚ್ ಕೂಡ ಚೆನ್ನಾಗಿ ಸಿಗಲ್ಲ. ನಿಮಗೆ ನಮ್ಮ ವೀಡಿಯೋಸ್ಗಳು ಚೆನ್ನಾಗಿ ಬರ್ತಿದೆ ಅಂತ ಅನಿಸಿದ್ರೆ ಆದಷ್ಟು ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೆ ಶೇರ್ ಮಾಡಿ. ಹಾಗೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡೋದನ್ನು ಮರಿಬೇಡಿ, ಪ್ಲೀಸ್ ಲೈಕ್ ಮಾಡಿ ಅಂತ ಕೇಳ್ಕೊತ ಈ ವಿಡಿಯೋನ ಮುಗಿಸ್ತಿದ್ದೀನಿ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಸ್ಟೇ ಸೇಫ್. ಬಾಯ್ ಬಾಯ್. ಥ್ಯಾಂಕ್ ಯು ಫಾರ್ ವಾಚಿಂಗ್.